ಮುಂಗಾರು ಅಧಿವೇಶನದಲ್ಲಿ ಆಡಳಿತ ವರ್ಸಸ್ ವಿಪಕ್ಷಗಳ ಜಟಾಪಟಿ. ನಾಗೇಂದ್ರ ರಾಜೀನಾಮೆಗೆ ಸದನದ ಹೊರಗೆ ಒಳಗೆ ವಿಪಕ್ಷಗಳು ಹೋರಾಟವನ್ನ ಮಾಡ್ತಾ ಇವೆ. ಇಂದು ವಿಪಕ್ಷಗಳ ನಡೆಯ ವಿರುದ್ಧ ಕಾಂಗ್ರೆಸ್ ನಾಯಕರಿಂದಲೂ ಕೂಡ ಪ್ರತಿಭಟನೆ ನಡೀತಾ ಇದೆ. ಮುಂಗಾರು ಅಧಿವೇಶನದಲ್ಲಿ ಆಡಳಿತ ವರ್ಸಸ್ ವಿಪಕ್ಷಗಳ ಜಟಾಪಟಿ ಮುಂದುವರಿತಾ ಇದೆ. ನಾಗೇಂದ್ರ ರಾಜೀನಾಮೆಗೆ ಸದನದ ಹೊರಗೆ ಒಳಗೆ ವಿಪಕ್ಷಗಳು ಹೋರಾಟವನ್ನ ಮಾಡ್ತಾ ಇವೆ ಕಳೆದ 3 ದಿನಗಳಿಂದ. ಇಂದು ವಿಪಕ್ಷಗಳ ನಡೆಯ ವಿರುದ್ಧ ಈ ರೀತಿ ಮಾಡ್ತಿರೋದಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ಪ್ರತಿಭಟನೆಯನ್ನ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಕಲಾಪವನ್ನ ವ್ಯರ್ಥವನ್ನ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ ಆರೋಪಿಸಿ ಪ್ರೊಟೆಸ್ಟ್ ಅನ್ನ ನಡೆಸಲಾಗುತ್ತೆ. ಇದ್ರೂ ಕೂಡ ಅವರೊಬ್ಬನಿಗೋಸ್ಕರ ಇಷ್ಟು ಲೂಟಿ ಮಾಡಿ ದಲಿತರ ಅಮೌಂಟ್ ತಿಂದು ಒಬ್ಬನಿಗೋಸ್ಕರ ಇಡೀ ಸದನವನ್ನು ನಿಲ್ಲಿಸುವಂಥದ್ದು ಕಾಂಗ್ರೆಸ್ಗೆ ನ್ಯಾಯನ? ಇದು ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ಇದು ನ್ಯಾಯವೇ? ಕಾಂಗ್ರೆಸ್ ಅವರೇ ಉತ್ತರ ಕೊಡಿ, ಇದು ನ್ಯಾಯವೇ? ದಲಿತರ ಅಮೌಂಟ್ ತಿಂದವನು ಬೇರೆ ಯಾರು ದಲಿತರಿಲ್ವಾ ಮಂತ್ರಿ ಮಾಡಕ್ಕೆ? ನಿಮ್ಮ ಹತ್ರ 16 ಜನ ಇದ್ದಾರೆ, 16 ಜನ ಇದ್ದಾರೆ, ಅವ್ರು ಮಾಡಿ. ಬಳ್ಳಾರಿಯವ್ರು ಮಾಡಬೇಕಾದ್ರೆ ಬಳ್ಳಾರಿಯಲ್ಲಿ ಮಹಿಳೆಯರು ಇದ್ದಾರೆ, ನೀವು ಹೆಂಗೋ ಮಹಿಳೆಯರು ಕೋಟಾನೇ ಕೊಟ್ಟಿಲ್ಲ. ನಮ್ಮ ಮೇಡಮ್ ಅವರು ಸ್ಟ್ರೈಕ್ ಮಾಡಿದ್ದೆ, ಮಹಿಳೆಯರು ಕೊಡಿ ಅಂತ ಮೇಡಮ್ ಅವ್ರು ಮಾಡಿದ್ರು. ಅದು ಸಾಲ್ವ್ ಆಗೋತತೆ. ಒಂದೇ ಕಲ್ಲಲ್ಲಿ 2 ಅಕ್ಕಿ ಹೊಡಿಬೋದು, ಮಾಡಿ. ಬೇಡ ಅಂದವ್ರು ಯಾರು? ನಾವೇನು ವಿರೋಧಿಗಳಲ್ಲ. ಅದರಿಂದ ಇಲ್ಲಿ ನೋಡಿ, ಅಷ್ಟು ದಾಖಲೆ ಅವ್ರು ಹೇಳಿದ್ರಲ್ಲ, ಪರಮೇಶ್ವರು ಪಾಪ ಇನ್ನೋಸೆಂಟ್ ಅವರು, ಅವ್ರ ಮೇಲೆ ಏನು ಕೇಸ್ ಇಲ್ಲ, ಅವ್ರ ಮೇಲೆ ಏನು ದಾಖಲೆಗಳಿಲ್ಲ ಅಂತೇಳಿ. ರವಿ ಕೇಳಪ್ಪ, ಇದು ಇವತ್ತು ಇಷ್ಟೊಂದು ಕೇಸ್ ಇದೆ ಅವ್ರ ಮೇಲೆ, 31 ಕೇಸ್. ನೋಡಿ, ಎಲ್ಲ ಕೇಸ್ ನಂಬರ್ ಎಲ್ಲ ಬಿಡುಗಡೆ ಮಾಡಿದ್ದೀನಿ. ಲೋಕಾಯುಕ್ತದಲ್ಲಿ ಇರೋವೆಲ್ಲ ಹೈಯೆಸ್ಟ್ ಲೋಕಾಯುಕ್ತದಲ್ಲಿ ಕೇಸ್. ಇಷ್ಟು ಕೇಸ್ ಇದ್ದು ಅವನ್ನ ಸಪೋರ್ಟ್ ಮಾಡ್ತೀರಾ? ನಾಳೆ ನಾನು ಬಿಡುಗಡೆ ಮಾಡ್ತೀನಿ, ಸುಪ್ರೀಂ ಕೋರ್ಟ್ ಆರ್ಡರ್ ಒಂದಿದೆ, ನಾನು ಸೋಮವಾರ ಬಿಡುಗಡೆ ಮಾಡ್ತೀನಿ. ಸುಪ್ರೀಂ ಕೋರ್ಟ್ ಆರ್ಡರು ಎಂಥವ್ರನ್ನ ಮಂತ್ರಿ ಮಾಡಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಶಿವಕುಮಾರ್ ಜೋಹಳ್ಳಿ ಲೈವ್ಗೆ ಜಾಯ್ನ್ ಆಗ್ತಿದ್ದಾರೆ. ಶಿವು, ಕಳೆದ 3 ದಿನಗಳಿಂದ ನಾಗೇಂದ್ರ ರಾಜೀನಾಮೆಗೆ ಸದನದ ಹೊರಗೆ ಮತ್ತು ಒಳಗೆ ವಿಪಕ್ಷಗಳು ಹೋರಾಟವನ್ನ ಮಾಡ್ತಿವೆ. ಇದನ್ನ ಖಂಡಿಸಿ ಇವತ್ತು ಕಾಂಗ್ರೆಸ್ ಅವರು ಕೂಡ ಇವತ್ತು ಪ್ರತಿಭಟನೆಯನ್ನ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ. ಏನ್ ಹೇಳ್ತೀರಿ ಶಿವು ಈ ಒಂದು ಪ್ರಕರಣದ ಬಗ್ಗೆ? ಮಲ್ಲಿಕಾರ್ಜುನ್, ಕಳೆದ 3 ದಿನಗಳಿಂದಲೂ ಕೂಡ ವಿಧಾನಸಭೆ ವಿಧಾನ ಪರಿಷತ್ ಕಲಾಪದಲ್ಲಿ ದೊಡ್ಡ ಮಟ್ಟದ ಸದ್ದುಗದ್ದಲ ಆಗ್ತಾ ಇದೆ. ಕಾರಣ, ನಾಗೇಂದ್ರ ಅವರನ್ನ ರಾಜೀನಾಮೆಯನ್ನು ಪಡ್ಕೊಳ್ಬೇಕು. ವಾಲ್ಮೀಕಿ ಹಗರಣದಲ್ಲಿ ಅವರು ಪ್ರಮುಖ ಆರೋಪಿಯಾಗಿದ್ದಾರೆ, ಅವರ ಮೇಲೆ ಕೇಸ್ಗಳಿದೆ. ಇನ್ನೂ ಕೂಡ ಇಡಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದೆ, ಕೋರ್ಟ್ನಲ್ಲಿ ಟ್ರಯಲ್ ನಡೀತಾ ಇದೆ. ಹಾಗಾಗಿ ಇನ್ನೂ ಕೂಡ ಅವರು ಆರೋಪ ಮುಕ್ತರಾಗಿಲ್ಲ. ಆಗಲೇ ನೀವು ಮತ್ತೆ ಅವರಿಗೆ ಸಂಪುಟದಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ, ಕೂಡಲೇ ಅವರನ್ನು ಸಚಿವ ಸ್ಥಾನದಿಂದ ಕೈ ಬಿಡಬೇಕು ಅಂತೇಳಿ BJP ಮತ್ತು JDS ಪಕ್ಷಗಳು ಕಳೆದ 3 ದಿನಗಳಿಂದಲೂ ಕೂಡ ಪ್ರತಿಭಟನೆಯನ್ನು ಸದನದ ಒಳಗಡೆ ಮಾಡ್ತಾ ಇದೆ. ಇವತ್ತು ಸದನದ ಹೊರಗೂ ಕೂಡ ಪ್ರತಿಭಟನೆಗಳನ್ನು BJP JDS ನಾಯಕರು ಇಟ್ಕೊಂಡಿದ್ದಾರೆ. ವಾಲ್ಮೀಕಿ LH ಬಳಿ ಇರುವಂತಹ ವಾಲ್ಮೀಕಿ ಪ್ರತಿಮೆಯಿಂದ ಪಾದಯಾತ್ರೆಯ ಮೂಲಕ ವಿಧಾನಸೌಧಕ್ಕೆ ಆಗಮಿಸೋದು, ನಂತರ ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ನಲ್ಲಿ ಪ್ರತಿಭಟನೆಯನ್ನು ಮುಂದುವರಿಸುವಂಥ ಒಂದು ತಂತ್ರಗಾರಿಕೆಯನ್ನು BJP JDS ನಾಯಕರು ಹಾಕ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಈ ವಿಚಾರವನ್ನು ಬಿಡಬಾರ್ದು ಅಂತೇಳಿ ಪಟ್ಟನ್ನು ಹಿಡಿದಿದ್ದಾರೆ. ಇವತ್ತು 4ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಕೂಡ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಇದೇ ವಿಚಾರ ದೊಡ್ಡ ಮಟ್ಟದ ಸದ್ದುಗದ್ದಲಕ್ಕೆ ಕಾರಣ ಆಗಲಿದೆ. ಯಾಕೆಂದರೆ ಈ ಒಂದು ವಿಚಾರದಲ್ಲಿ ನಾವು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗದೇ ಇದ್ದರೆ ನಮ್ಮದು ಮೈನಸ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಪಕ್ಷಗಳಿದೆ. ಮತ್ತೊಂದು ಕಡೆ ರಾಜೀನಾಮೆಯನ್ನು ಅಂಗೀಕರಿಸಿದರೆ ನಮಗೆ ಮುಜುಗರ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಕೂಡ ಪಟ್ಟಣ ಸಡಿಲ ಮಾಡ್ತಿಲ್ಲ. ನಾಗೇಂದ್ರ ಪರವಾಗಿ ಸಮರ್ಥನೆಯನ್ನು ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಸರ್ಕಾರ ಕೂಡ ಮಾಡ್ತಾ ಇದೆ. ಇವತ್ತು BJP ನಾಯಕರು ಏನು BJP JDS ಶಾಸಕರು ವಾಲ್ಮೀಕಿ ಪ್ರತಿಮೆಯ ಬಳಿಯಿಂದ ಪಾದಯಾತ್ರೆಯನ್ನು ಇಟ್ಕೊಂಡಿದ್ದಾರೆ. ಅದಕ್ಕೆ ಪೂರಕವಾಗಿ, ಅದಕ್ಕೆ ವಿರುದ್ಧವಾಗಿ ಕಾಂಗ್ರೆಸ್ ಶಾಸಕರು MLCಗಳು ಕೂಡ ವಿಧಾನಸೌಧ ವಿಕಾಸಸೌಧ ಮಧ್ಯೆ ಇರುವಂತಹ ಗಾಂಧಿ ಪ್ರತಿಮೆ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಇಟ್ಕೊಂಡಿದ್ದಾರೆ. ರಾಜ್ಯದಲ್ಲಿ ಇವತ್ತು ಭೀಕರವಾದಂಥ ಬರಗಾಲದ ಪರಿಸ್ಥಿತಿ ಇದೆ. ಕೇಂದ್ರ ಸರ್ಕಾರದಿಂದ ಇನ್ನೂ ಅನುದಾನ ಬಂದಿಲ್ಲ. ಬರದ ಬಗ್ಗೆ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಚರ್ಚೆಯಾಗಬೇಕಾಗತ್ತೆ. ಆದರೆ ಈಗಾಗಲೇ 3 ದಿನಗಳ ಕಲಾಪ ಕೇವಲ ನಾಗೇಂದ್ರ ಅವರ ಪ್ರತಿಭಟನೆ ವಿಚಾರದಲ್ಲೇ ವ್ಯರ್ಥವಾಗಿ ಹೋಗಿದೆ. ಸಾರ್ವಜನಿಕರ ಹಣ, ತೆರಿಗೆಯ ಹಣ ಇವತ್ತು ನುಕ್ಸಾನ ಆಗ್ತಾ ಇದೆ. ಹಾಗಾಗಿ ಇವತ್ತಿನಿಂದ ಪ್ರತಿಪಕ್ಷಗಳು ಇದಕ್ಕೆ ಸುಗಮ ಕಲಾಪವನ್ನು ನಡೆಯೋದಕ್ಕೆ ಸಹಕಾರವನ್ನು ಕೊಡಬೇಕು, ಬರದ ಮೇಲೆ ಚರ್ಚೆಯನ್ನು ಮಾಡಬೇಕು. ಇಲ್ಲದೆ ಹೋದರೆ ರೈತರ ವಿರೋಧಿ, ರಾಜ್ಯದ ಜನರ ವಿರೋಧಿ
ಪ್ರತಿಪಕ್ಷಗಳು ಅಂತೇಳಿ ನಾವು ಬಿಂಬಿಸಬೇಕಾಗತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಗಾಂಧಿ ಪ್ರತಿಮೆಯ ಮುಂಭಾಗ ಇವತ್ತು ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳು ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಸೇರಿದಂತೆ ಎಲ್ಲ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಗಾಂಧಿ ಪ್ರತಿಮೆಯ ಮುಂಭಾಗದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರತಿಭಟನೆ ಕೂಡ ಪ್ರಾರಂಭವಾಗಲಿದೆ. ಪ್ರತಿಭಟನೆಯ ನಂತರ ಸದನದಲ್ಲೂ ಕೂಡ ಕಾಂಗ್ರೆಸ್ ಶಾಸಕರು ಪ್ರತಿಪಕ್ಷಗಳ ಪ್ರತಿಭಟನೆಯನ್ನ ವಿರೋಧಿಸುವಂತ ಒಂದು ನಿರ್ಧಾರವನ್ನು ಇವತ್ತು ತೆಗೆದುಕೊಂಡಿದ್ದಾರೆ. ಹಾಗಾಗಿ ಸದನದ ಒಳಗಡೆ ಇವತ್ತು ದೊಡ್ಡ ಮಟ್ಟದ ಕೋಲಾಹಲ ಸದ್ದುಗದ್ದಲಗಳು ಏರ್ಪಡುವಂತ ಸಾಧ್ಯತೆಗಳಿದೆ. ಮಲ್ಲಿಕಾರ್ಜುನ್, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.